ಅಂದು ಜೋರಾಗಿ ಮಳೆ ಸುರಿಯುತ್ತಿತ್ತು. ಸಂಜೆಯ ಹೊತ್ತಿಗೆ ಮಳೆಯ ತೀವ್ರತೆ ಜಾಸ್ತಿ ಆಯಿತು. ಜೊತೆಗೆ ಗುಡುಗು ಮಿಂಚು. ಆದರೂ ಮೀರಾ ಎಂದಿನಂತೆ ಅಲಂಕರಿಸಿಕೊಂಡು ಸಿದ್ಧಳಾದಳು. ಅಮ್ಮನಿಗೆ ಊಟ ತಿನ್ನಿಸಿ ಅವರನ್ನು ಕೋಣೆಯಲ್ಲಿ ಮಲಗಲು ಬಿಟ್ಟು ಅವಳು ಹೊರಬಂದಳು. ಅಡುಗೆಯ ಹಾಗೂ ಡ್ರೈವರ್ ಇಬ್ಬರಿಗೂ ರಜೆ ಕೊಟ್ಟಿದ್ದಳು. ಅವಳ ರಾತ್ರಿಯ ಊಟ, ಡ್ರಿಂಕ್ಸ್ ಯಾವುದಾದ್ರೂ 5 ಸ್ಟಾರ್ ಹೋಟೆಲ್ನಲ್ಲಿಯೇ ಆಗಲಿತ್ತು. ರಾತ್ರಿ ಎಷ್ಟು ಹೊತ್ತಾಗುತ್ತದೆ, ರಾತ್ರಿ ಮನೆಗೆ ವಾಪಸ್ ಬರ್ತೇನೋ ಇಲ್ವೋ ಎಂದು ಅವಳಿಗೆ ತಿಳಿತಾ ಇರಲಿಲ್ಲ. ಆದ್ರಿಂದ ಅವಳು ರಾತ್ರಿಯ ಹೊತ್ತು ಡ್ರೈವರ್ ಜೊತೆ ಹೋಗ್ತಾ ಇರಲಿಲ್ಲ. ಅವಳು ಹೊರಗೆ ಇಣುಕಿ ನೋಡಿದಳು. ಮಳೆ ಇನ್ನೂ ಹೆಚ್ಚಾಗಿತ್ತು. ಅವಳಿಗೆ ಬೇಸರವಾಯಿತು. ಕಾರನ್ನು ಡ್ರೈವ್ ಮಾಡೋದು ಕಷ್ಟವಾಗಿತ್ತು. ಮೀರಾಳ ತಾಯಿ ಗಂಡ ಬಿಟ್ಟು ಹೋಗಿದ್ದ ವ್ಯಾಪಾರ ವಹಿವಾಟುಗಳನ್ನು ಸಂಭಾಳಿಸುವುದು, ಸಾಮಾಜಿಕ ಕಾರ್ಯಕಲಾಪಗಳು, ಧಾರ್ಮಿಕ ಸಂಘಟನೆ ಇತ್ಯಾದಿಗಳಲ್ಲಿ ಸಕ್ರಿಯವಾಗಿದ್ದು, ಈಗ 70 ವರ್ಷದ ವೃದ್ಧಾಪ್ಯದಿಂದಾಗಿ ಮಗಳಿಗಾಗಿ ಹೆಚ್ಚು ಸಮಯ ನೀಡಲಾಗಲಿಲ್ಲ. ಹೀಗಾಗಿ ಆಕೆ ಮಗಳ ಮೇಲೆ ಹಣದ ಸುರಿಮಳೆ ಸುರಿಸಿ ಧನ್ಯಳಾಗಲು ಬಯಸಿದ್ದರು. ಮೀರಾ ಈಗ ಇಡೀ ವ್ಯವಹಾರದ ಮಾಲೀಕಳಾಗಿದ್ದಳು. ವಹಿವಾಟು ನೋಡಿಕೊಳ್ಳಲು ಅವಳ ಬಳಿ ಸಿಬ್ಬಂದಿ ಇದ್ರು. ಅವಳು ಕೆಲವು ಅಗತ್ಯ ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಫೈಲುಗಳಿಗೆ ಸಹಿ ಹಾಕಬೇಕಿತ್ತು. ಬ್ಯಾಂಕಿನ ಖಾತೆಗಳಲ್ಲಿ ಅವಳ ವೈಯಕ್ತಿಕ ಸಂಪತ್ತು ವಾರ್ಷಿಕವಾಗಿ ಎಷ್ಟೋ ಕೋಟಿಗಳು ಹೆಚ್ಚಾಗ್ತಾ ಇದ್ದವು. ಅವಳ ತಂದೆಗೆ ತಾನು ಅಕಾಲ ಮೃತ್ಯುವಿಗೆ ಈಡಾಗುತ್ತೇನೆಂದು ತಿಳಿದಿತ್ತೋ ಏನೋ. ಅವರು ಆರಂಭದಿಂದಲೇ ಹೆಂಡತಿ ಹಾಗೂ ಮಗಳಿಗೆ ತಮ್ಮ ಬೃಹತ್ ವ್ಯಾಪಾರ ವಹಿವಾಟನ್ನು ಬಿಟ್ಟು ಹೋಗಿದ್ದರು. ಅದನ್ನು ಮೀರಾಳ ಅಮ್ಮ ಸದೃಢವಾಗಿ ಬೆಳೆಸಿದ್ದರು. ಮಗಳಿಗೆ ಸ್ವಲ್ಪನೂ ಸಮಸ್ಯೆ ಇರಲಿಲ್ಲ. ಈಗ 70 ವರ್ಷದ ವೃದ್ಧಾಪ್ಯದಲ್ಲಿ ತಾಯಿಗೂ ಮೀರಾ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದಾಳೆಂದು ತಿಳಿಯಿತು. ಮಗಳು ಮದುವೆಯಾಗಿ ತನ್ನ ಸಂಸಾರ ನಿರ್ವಹಿಸಲಿ ಎಂಬುದು ಆಕೆಯ ಬಯಕೆಯಾಗಿತ್ತು. ಮೀರಾ ತಾಯಿಯನ್ನು ಬಹಳ ಪ್ರೀತಿಸ್ತಾ ಇದ್ಲು ಹಾಗೂ ತನ್ನ ನಿಯಂತ್ರಣವಿಲ್ಲದ ಬದುಕಿನಿಂದ ಬೇಸತ್ತು ಮದುವೆಯಾಗಲು ಬಯಸುತ್ತಿದ್ದಳು. ಆದರೆ ಕಾಂತಿ ಕಳೆದುಕೊಂಡ ಮುಖ ಹಾಗೂ ಅವಳ ಹಿಂದಿನ ಬದುಕನ್ನು ತಿಳಿದ ಸಂಭಾವಿತ ಪುರುಷರು ಅವಳನ್ನು ಹೆಂಡತಿಯಾಗಿ ಮಾಡಿಕೊಳ್ಳಲು ಬಯಸುವುದಿಲ್ಲ. ಅವಳ ವಿಲಾಸಿ ಜೀವನದ ಬಗ್ಗೆ ಬಹಳಷ್ಟು ಚರ್ಚೆಯಾಗುತ್ತಿದ್ದು, ಯಾರ್ತಾನೆ ಅವಳನ್ನು ಮದುವೆಯಾಗಲು ಮುಂದೆ ಬರ್ತಾರೆ? ಬರೀ ಸಿಗರೆಟ್ ಹಾಗೂ ಡ್ರಿಂಕ್ಸ್ ಅಷ್ಟೇ ಅಲ್ಲ, ಅವಳಿಗೆ ಎಷ್ಟೋ ಪುರುಷರೊಂದಿಗೆ ಯಾವ್ಯಾವ ರೀತಿ ಸಂಬಂಧಗಳು ಉಂಟಾಗುತ್ತವೋ ಹಾಗೂ ಮುರಿಯುತ್ತವೋ ಎಂಬುದು ಈಗ ಗುಟ್ಟಾಗಿ ಉಳಿದಿಲ್ಲ. ಬರೀ ಹಣದ ಆಸೆಗಾಗಿ ಬರುವ ಪುರುಷರೊಂದಿಗೆ ಮದುವೆಯಾಗುವುದು ಎಷ್ಟೊಂದು ಆತ್ಮಘಾತಕವಾಗಿರುತ್ತದೆ ಎಂದು ಅವಳು ಚೆನ್ನಾಗಿ ತಿಳಿದಿದ್ದಳು. ಆಸೆಗಾಗಿ ಅವಳ ಹಿಂದೆ ಮುಂದೆ ಸುತ್ತುವ ಜನರನ್ನು ಕಂಡರೆ ಅವಳಿಗೆ ಅಸಹ್ಯವಾಗುತ್ತಿತ್ತು. ಮೀರಾ ತಾಯಿಯ ಇಚ್ಛೆ ಪೂರೈಸಲು ಬಯಸುತ್ತಿದ್ದಳು. ಆದರೆ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ದ್ವಂದ್ವವಿತ್ತು. ಇವತ್ತು ರಾತ್ರಿ ಈ ಮಳೆಯಲ್ಲಿ ಆಚೆ ಹೋಗುವುದು ಬೇಡವೋ ಎಂದು ಯೋಚಿಸ್ತಾ ಇದ್ಲು. ಅಷ್ಟರಲ್ಲಿ ಮನೆಯಲ್ಲಿ ಅಳವಡಿಸಿದ್ದ ಇಂಟರ್ಕಾಮ್ ಸದ್ದು ಮಾಡಿತು. ಮೋಹನ್ ಅನ್ನುವವರು ಭೇಟಿಯಾಗಲು ಬಯಸಿದ್ದಾರೆ ಎಂದು ವಾಚ್ಮ್ಯಾನ್ ಹೇಳಿದ. ಮೀರಾಗೆ ನೆನಪಾಯಿತು. ಮೋಹನ್ ಕಾಲೇಜಿನಲ್ಲಿ ಅವಳಿಗಿಂತ 2 ವರ್ಷ ಸೀನಿಯರ್ ಆಗಿದ್ದ. ಅವನಿಗೆ ನಾಟಕಗಳಲ್ಲಿ ಅಭಿನಯಿಸುವ ಹವ್ಯಾಸವಿತ್ತು. ಹಾಗೆ ನೋಡಿದ್ರೆ ಅವನು ಅಂತಹ ದೊಡ್ಡ ನಟನೇನೂ ಅಲ್ಲ. ಆದರೆ ಅವನ ಉತ್ಸಾಹ ಕಂಡು ಕಾಲೇಜಿನ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡುತ್ತಿದ್ದರು. ಮೀರಾಳಂತೂ ಹೆಚ್ಚಿನ ನಾಟಕಗಳಲ್ಲಿ ನಾಯಕಿಯ ಪಾತ್ರ ನಿರ್ವಹಿಸ್ತಾ ಇದ್ಲು. ರಂಗನಾಟಕಗಳಲ್ಲಿ ಎಲ್ಲಾ ಕಲಾವಿದರು ಒಟ್ಟಾಗಿಯೇ ಇರುತ್ತಾರೆ. ಮೀರಾ ಹಾಗೂ ಮೋಹನ್ರದು ಇದೇ ರೀತಿ ಹಳೆಯ ಪರಿಚಯವಿತ್ತು. ಆದರೆ ಕೆಲವು ತಿಂಗಳಿನಿಂದ ಅವರಿಬ್ಬರು ಭೇಟಿಯಾಗಿರಲಿಲ್ಲ. ಇಬ್ಬರಿಗೂ ಸಾಕಷ್ಟು ಅಂತರಗಳಿದ್ದವು. ಮೋಹನ್ ಒಂದು ಸಣ್ಣ ಹಳ್ಳಿಯ ಪುರೋಹಿತರ ಮಗನಾಗಿದ್ದ. ಅವನಿಗೆ ಒಬ್ಬ ಅಂಗವಿಕಲ ತಮ್ಮನಿದ್ದ. ಕೆಲವು ದಿನಗಳ ಹಿಂದೆ ಅಪ್ಪನಿಗೆ ಕಾಯಿಲೆಯಾಗಿ ತೀರ್ಕೊಂಡ್ರು. ವಿಧವೆ ತಾಯಿ ಇದ್ದಾರೆ. ಇತಿಹಾಸದಲ್ಲಿ MA ಮಾಡಿದ ನಂತರ ಅವನಿಗೆ ನಗರದಲ್ಲಿ ಸಣ್ಣ ನೌಕರಿಯೊಂದು ಸಿಕ್ಕಿತ್ತು. ಕೆಲವು ದಿನಗಳ ಹಿಂದೆ ಮೋಹನ್ ಮೀರಾಳಿಗೆ ಫೋನ್ ಮಾಡಿ ತನ್ನ ಕಷ್ಟ ಹೇಳ್ಕೊಂಡಿದ್ದ. ಅವನ ತಮ್ಮನಿಗೆ ಮೊಣಕಾಲಿನಲ್ಲಿ ಒಂದು ಗಂಟು ಆಗಿದ್ದು ಕ್ಯಾನ್ಸರ್ಗೆ ತಿರುಗುವ ಸಂಭವವಿತ್ತು. ಅದನ್ನು ಕೂಡಲೇ ವೈದ್ಯರಲ್ಲಿ ತಿಳಿಸಿ ಕೂಡಲೇ ಆಪರೇಷನ್ ಮಾಡಿಸಿಕೊಳ್ಳಬೇಕೆಂದು ಸಲಹೆ ಪಡೆಯಲಾಗಿತ್ತು. ಆದರೆ ಅದಕ್ಕೆ ಕನಿಷ್ಠ 35,000 ರೂಪಾಯಿ ಬೇಕಿತ್ತು. ಮೋಹನ್ ಬಹಳ ಹಿಂಜರಿಕೆಯಿಂದ ತನ್ನಲ್ಲಿ ಅಷ್ಟು ಹಣ ಇಲ್ಲವೆಂದು, ತನಗೆ ಇಷ್ಟು ಹಣ ಕೊಡಲು ಮೀರಾ ಬಿಟ್ಟರೆ ಇನ್ಯಾರೂ ಪರಿಚಯ ಇಲ್ಲವೆಂದು ಹೇಳಿದ. ಒಂದು ವೇಳೆ ಮೀರಾ ಅಷ್ಟು ಹಣವನ್ನು ಸಾಲವಾಗಿ ಕೊಟ್ಟರೆ 2-3 ವರ್ಷಗಳಲ್ಲಿ ಅದನ್ನು ತೀರಿಸುತ್ತೇನೆಂದು ಹೇಳಿದ್ದ. ಮೀರಾ ಅವನನ್ನು ಮನೆಗೆ ಬಂದು ಕಾಣುವಂತೆ ಹೇಳಿದ್ದಳು. ಮೋಹನ್ ಕೊಡೆ ತಂದಿದ್ದರೂ ಜೋರು ಮಳೆಯಲ್ಲಿ ಸಾಕಷ್ಟು ನೆಂದು ಹೋಗಿದ್ದ. ಓ ಮೋಹನ್, ಬಾ, ಇಷ್ಟು ಜೋರಾದ ಮಳೆಯಲ್ಲಿ ಯಾಕೆ ಬರೋಕೆ ಹೋದೆ? ಬಾತ್ರೂಮಿಗೆ ಹೋಗಿ ಟವೆಲ್ನಲ್ಲಿ ಒರೆಸ್ಕೊ, ಬಿಸಿ ಬಿಸಿ ಕಾಫಿ ಕೊಡ್ತೀನಿ, ಮೀರಾ ಹೇಳಿದಳು. ಬೇಡ ಬೇಡ,
ನಾನು ಇಲ್ಲಿಗೆ ಬರಲೇಬೇಕಿತ್ತು. ನೀನು ಇರ್ತೀಯೋ ಇಲ್ವೋ ಅಂದ್ಕೊಂಡೆ. ನೀನು ಇರದಿದ್ರೆ ನಿಮ್ಮ ಅಮ್ಮನನ್ನು ಭೇಟಿಯಾಗಿ ಹೋಗೋಣ ಅಂತಿದ್ದೆ. ಕಾಲೇಜಿನಲ್ಲಿದ್ದಾಗ ಮೋಹನ್ ನಾಟಕಗಳ ಬಗ್ಗೆ ಮಾತನಾಡಲು ಮೀರಾಳ ಅಮ್ಮನೊಂದಿಗೆ ಭೇಟಿಯಾಗಲು 3-4 ಬಾರಿ ಮನೆಗೆ ಬಂದಿದ್ದು ಮೀರಾಳಿಗೆ ನೆನಪಾಯಿತು. ಇವತ್ತು ಒಂದೇ ಸಮನೆ ಮಳೆ ಬರ್ತಾ ಇದೆ. ನಾನು ಹೊರಗೆ ಹೋಗಲ್ಲ. ಅಡುಗೆಯವನನ್ನು ಕರೆಸ್ತೀನಿ. ಇಬ್ರು ಇಲ್ಲೇ ಊಟ ಮಾಡೋಣ. ನಿನ್ನನ್ನು ಮನೆಗೆ ಬಿಡೋಕೆ ಡ್ರೈವರ್ನನ್ನು ಕರೆಸ್ತೀನಿ ಎಂದಳು. ಮೋಹನ್ ಬೇಡ ಎಂದರೂ ಕೇಳಿಸಿಕೊಳ್ಳದೆ ಮೀರಾ ಅಡುಗೆಯವನಿಗೆ ಹಾಗೂ ಡ್ರೈವರ್ಗೆ ಬರುವಂತೆ ಫೋನ್ ಮಾಡಿದ್ಲು. ನಂತರ ನೀನು ದುಡ್ಡು ಇಸ್ಕೊಳ್ಳೋಕೆ ಇನ್ನೂ ಬೇಗನೆ ಬರ್ತೀಯಾ ಅಂದ್ಕೊಂಡಿದ್ದೆ ಎಂದಳು. ಮೋಹನ್ ತಲೆ ತಗ್ಗಿಸಿ ಹೇಳಿದ, ಹಾಗೆ ನೋಡಿದ್ರೆ ನನಗೆ ನಿನ್ನ ಬಳಿ ಹಣ ಪಡೆಯುವುದು ಇಷ್ಟ ಇರಲಿಲ್ಲ. ಅದಕ್ಕೆ ಮುಂದೂಡ್ತಾ ಇದ್ದೆ. ಆದರೆ ನೀನು ಕೊಡೋದಾದ್ರೆ ತೆಗೆದುಕೊಳ್ಳಲೇಬೇಕಾಗಿದೆ. ಅರೆ, ಇವತ್ತೇ ಚೆಕ್ ತಗೊಂಡು ಹೋಗು. ನಿಧಾನವಾಗಿ ವಾಪಸ್ ಕೊಡು, ಪರವಾಗಿಲ್ಲ. ನನಗೆ ಗೊತ್ತು ನಿನಗೆ 5,000-6,000 ಮಾತ್ರ ಸಂಬಳ ಬರುತ್ತೆ ಅಂತ. 5,000? ಮೋಹನ್ ಹೇಳಿದ. ಯಾಕಂದ್ರೆ ಇತಿಹಾಸಕ್ಕೆ ಬೆಲೆ ಇಲ್ಲ. ಆದರೆ ನನಗೆ ಗಣಿತ ಎಂದೂ ಬರಲಿಲ್ಲ. ಹೀಗಾಗಿ ನಾನು ಸೈನ್ಸ್ ಹಾಗೂ ಕಾಮರ್ಸ್ ಓದಲಾಗಲಿಲ್ಲ. ಅರೆ, ನಾನಂತೂ ಇತಿಹಾಸದಲ್ಲಿ ಪಾಸು ಆಗಲಿಲ್ಲ. ಮೀರಾ ನಗತೊಡಗಿದಳು. ಮತ್ತೆ ಈಗಲೂ ನಾಟಕಗಳಲ್ಲಿ ಮಾಡ್ತಾ ಇದೆಯಾ? ಹೆಚ್ಚಿಲ್ಲ. ಅವಕಾಶ ಸಿಕ್ಕಿದ್ರೆ ಟ್ಯೂಷನ್ ಮಾಡ್ತೀನಿ. ಯಾಕಂದ್ರೆ ಹಣ ಬಹಳ ಅಗತ್ಯ ಇದೆ. ತಮ್ಮನ ಚಿಕಿತ್ಸೆಗೆ ಬಹಳ ಹಣ ಖರ್ಚಾಗ್ತಾ ಇದೆ. ಪ್ರಪಂಚದಲ್ಲಿ ಇಂಥವರು ಬಹಳ ಜನ ಇದ್ದಾರೆ ಎಂದು ಮೀರಾ ಯೋಚಿಸಿದಳು. ಅವಳಿಗೆ ಮೋಹನ್ನ ಬಗ್ಗೆ ಸಹಾನುಭೂತಿ ಇತ್ತು. ಅವನು ಬಹಳ ಸರಳ ಹಾಗೂ ವಿನಯಿಯಾಗಿದ್ದ. ಜಂಬ ಅಹಂಕಾರ ಚೂರೂ ಇರಲಿಲ್ಲ. ತನ್ನ ಬಡತನದ ಬಗ್ಗೆ ಬೇಸರ ಇತ್ತು. ಆದರೆ ತನ್ನನ್ನು ಕೀಳು ಎಂದು ಭಾವಿಸ್ತಾ ಇರಲಿಲ್ಲ. ಅವನ ಈ ಗುಣಗಳಿಂದ ಕಾಲೇಜ್ನಲ್ಲಿ ಎಲ್ಲರೂ ಅವನನ್ನು ಬಹಳ ಇಷ್ಟಪಡ್ತಾ ಇದ್ರು. ಒಂದು ಮಾತು ಹೇಳ ಮೋಹನ್, ನಿನ್ನ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಬೇಕು. ನಿನಗೆ 35,000 ರೂಪಾಯಿ ನಾನು ಕೊಡ್ತೀನಿ. ಅದನ್ನು ನೀನು ಹೇಗೋ ವಾಪಸ್ ಕೊಡ್ತೀಯ. ಆದರೆ ನಿನಗೆ ಹಣದ ಅಗತ್ಯ ಬೀಳ್ತಾನೆ ಇರುತ್ತೆ. ಅದಂತೂ ನಿಜ. ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ಮೋಹನ್ ಹೇಳಿದ. ಮೀರಾ ಸ್ವಲ್ಪ ಯೋಚಿಸಿ ಹೇಳಿದ್ಲು, ನೀನ್ಯಾಕೆ ಮದುವೆ ಮಾಡ್ಕೋಬಾರ್ದು? MA ಮಾಡಿದ್ಯಾ? ಯಾರಾದರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಳ್ಳೆಯ ವರದಕ್ಷಿಣೆ ಸಿಗುತ್ತೆ. ಇಲ್ಲಾಂದರೆ ಕೆಲಸದಲ್ಲಿರುವ ಹುಡುಗಿನ ಹುಡುಕು. ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೋಹನ್ ನಕ್ಕ. ಮೀರಾ, ನೀನು ವರದಕ್ಷಿಣೆ ಬಗ್ಗೆ ಮಾತನಾಡ್ತಾ ಇದೆಯಾ? ನೀನು ವರದಕ್ಷಿಣೆ ವಿರೋಧಿ ಸಮಿತಿಯ ಅಧ್ಯಕ್ಷಳಾಗಿದ್ದೆ. ಅದೆಲ್ಲ ಕಾಲೇಜ್ ಲೈಫ್ನಲ್ಲಿರುವ ಆಲೋಚನೆಗಳು. ಈಗ ನಾನು ನಿನ್ನ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅವರೇ ತಮ್ಮ ಮಗಳಿಗೆ ಏನಾದರೂ ಕೊಡೋಕೆ ಇಷ್ಟಪಟ್ಟರೆ ಅದರಲ್ಲಿ ತಪ್ಪೇನಿದೆ? ಮೋಹನ್ ಮತ್ತೆ ನಕ್ಕ. ಬಿಡು ಮೀರಾ, ನನ್ನನ್ಯಾರು ಮದುವೆ ಆಗ್ತಾರೆ? ನನಗೆ ಬಹಳ ಸಮಸ್ಯೆಗಳಿವೆ. ಸರಿ, ನಿನಗೇನು ಸಮಸ್ಯೆ ಇದೆ? ನೀನ್ಯಾಕೆ ಇನ್ನೂ ಮದುವೆ ಆಗಿಲ್ಲ? ಈಗ ಮೀರಾ ನಗತೊಡಗಿದಳು. ಈಗ ನೀನು ಹೇಳಿದ್ದನ್ನೇ ನಾನೂ ಹೇಳ್ತೀನಿ. ನನ್ನನ್ಯಾರು ಮದುವೆ ಆಗ್ತಾರೆ? ನೀನಾಗ್ತೀಯಾ? ಮೋಹನ್ ಮತ್ತೆ ನಕ್ಕ. ನನ್ನ ವಿಷಯ ಬಿಡು, ನಾನು ನಿನಗೆ ಲಾಯಕ್ಕಲ್ಲ. ಮೀರಾ ಸಪ್ಪಗೆ ನಗುತ್ತಾ, ನಾನು ನಿನಗೆ ಲಾಯಕ್ಕಲ್ಲ ಮೋಹನ್. ನಾನು ಯಾವುದೇ ಒಳ್ಳೆಯ ಸಂಭಾವಿತ ಪುರುಷನ ಹೆಂಡತಿಯಾಗೋಕೆ ಅರ್ಹಳಲ್ಲ. ನನ್ನ ಬಲಹೀನತೆಗಳು, ನನ್ನ ಹಿಂದಿನ ಜೀವನ ಇದಕ್ಕೆ ಕಾರಣ. ಸಿಗರೇಟ್, ಮದ್ಯ, ದಿನಕ್ಕೊಂದು ಹೊಸ ವಿಲಾಸಿತ ಈ ದುರಭ್ಯಾಸಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರೂ ಸುಲಭವಾಗಿ ಬಿಟ್ಟು ಹೋಗುವುದಿಲ್ಲ. ಈಗ ನೀನು ಹೇಳು, ಇವೆಲ್ಲ ಅಭ್ಯಾಸಗಳಿರುವ ಹೆಂಡತಿನ ಸಹಿಸ್ಕೋತೀಯಾ? ಮೋಹನ್ ಮತ್ತೆ ನಗುತ್ತಾ, ನಾನು ಹೇಳಲಿಲ್ವಾ? ನನ್ನ ವಿಷಯ ಬಿಡು. ಕಾಲ ಹಾಗೂ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ. ಪ್ರಯತ್ನ ಪಡು ಎಂದ. ಅಷ್ಟರಲ್ಲಿ ಊಟ ಬಂತು. ಇಬ್ರು ಊಟ ಮಾಡುತ್ತಾ ಹರಟುತ್ತಿದ್ದರು. ಮೀರಾಳ ಮನದಲ್ಲಿ ವಿಚಿತ್ರ ಗೊಂದಲಗಳು ಮೂಡುತ್ತಿದ್ದವು. ಅವಳು ಸದ್ದಿಲ್ಲದೆ ಮೋಹನ್ನನ್ನು 2-3 ಬಾರಿ ಗಮನವಿಟ್ಟು ನೋಡಿದ್ಲು. ಅವನು ಬಹಳ ಸರಳ ವ್ಯಕ್ತಿತ್ವದವನಾಗಿದ್ದ. ಯಾವುದೇ ರೀತಿಯ ಪೊಳ್ಳುತನ ಅವನಲ್ಲಿ ಇರಲಿಲ್ಲ. ಆಲೋಚನೆ ಬಂದಿತ್ತು. ಅದನ್ನು ಮೋಹನ್ಗೆ ಹೇಳಲು ಬಯಸ್ತಾ ಇದ್ಲು. ಮೋಹನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮುಖವನ್ನು ಹತ್ತಿರ ಒಯ್ದು ಮೀರಾ ಕೇಳಿದ್ಲು, ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣುತ್ತೇನೆ? ನೀನು ಬಹಳ ಸುಂದರವಾಗಿದ್ಯಾ, ಅವನು ತೊದಲುತ್ತಾ ಹೇಳಿದ. ಆಮೇಲೆ ನೀನು ಬಹಳ ಒಳ್ಳೆಯವಳು. ನನಗಂತೂ ಯಾವಾಗಲೂ ಒಳ್ಳೆಯವಳಂತೆ ಕಾಣ್ತೀಯ. ಮತ್ತೆ ನಾನು ಸಂಗಾತಿಗಳನ್ನು ಬದಲಾಯಿಸ್ತಾ ಇದ್ದಾಗ ನಿನಗೆ ಹೇಗನ್ನಿಸ್ತಾ ಇತ್ತು? ಬೇಜಾರಾಗ್ತಾ ಇತ್ತು. ಆದರೆ ನಿನ್ನ ಮುಂದೆ ನನ್ನನ್ನು ಬಹಳ ತುಚ್ಛನೆಂದುಕೊಳ್ಳುತ್ತಿದ್ದೆ. ನಾವಿಬ್ರು ಭೇಟಿ ಆಗ್ತಾ ಇದ್ದದ್ದು ಕಡಿಮೆ. ಹೌದು, ಮೀರಾ ಗಂಭೀರವಾಗಿ ಹೇಳಿದ್ಲು. ಒಂದು ವೇಳೆ ಈಗ ನಿನ್ನ ಸಂಬಂಧ ಗಾಢವಾದ್ರೆ, ಅಂದರೆ ಸಂಬಂಧ ಬೆಳೆಸಿದ್ರೆ ನಿನಗೆ ನನ್ನ ಸ್ವಚ್ಛಂದ ವರ್ತನೆ ಏನನ್ನಿಸುತ್ತೆ? ಮೋಹನ್ ಎದ್ದು ನಿಂತ. ಅವನು ಮಂದಾಗಿ ನಗುತ್ತಾ, ಮೀರಾ, ನೀನು ನನ್ನ ಒಳ್ಳೆಯ ಫ್ರೆಂಡ್. ನಾನು ಮೊದಲಿನಿಂದಲೂ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ.
ಆದರೆ ನೀನು ನನ್ನ ಪಾಲಿಗೆ ಚಂದ್ರನಂತೆ ಇದೆಯಾ. ನನ್ನ ಜೊತೆ ಆಟ ಆಡಬೇಡ. ಬೇಕಾದರೆ ಈ ಚೆಕ್ ವಾಪಸ್ ತಗೊಂಡ್ಬಿಡು. ನಾನು ಬಡವ, ಅಸಹಾಯಕ. ಆದರೆ ಮೀರಾ ಮೋಹನ್ ಬಳಿ ಹೋಗಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ನೀನೇನು ತುಚ್ಚನಲ್ಲ. ನಾನು ನಿನ್ನ ಜೊತೆ ಆಟನೂ ಆಡ್ತಾ ಇಲ್ಲ. ಬೇಕಾದರೆ ಈ ಚೆಕ್ಕನ್ನು ಹರಿದು ಹಾಕು. ಯಾಕಂದರೆ ನೀನು ನನ್ನ ಪ್ರಸ್ತಾಪ ಒಪ್ಕೊಂಡ್ರೆ ನೀನು ಇಂತಹ ಅನೇಕ ಚೆಕ್ಗಳನ್ನು ಕೊಡಬಹುದು ಎಂದ್ಲು. ಮೋಹನ್ ಗೊಂದಲಕ್ಕೊಳಗಾದ. ಮೀರಾ, ಏನು ಹೇಳಬೇಕು ಅಂತ ಇದೆಯೋ ಸ್ಪಷ್ಟವಾಗಿ ಹೇಳು. ನನಗೆ ಒಗಟುಗಳು ಅರ್ಥ ಆಗಲ್ಲ. ಏನಿಲ್ಲ, ನಾನು ನಿನ್ನ ಜೊತೆ ಮದುವೆಯಾಗುವ ಪ್ರಸ್ತಾಪ ಇಡ್ತಾ ಇದ್ದೀನಿ. ಬೇಕಾದರೆ ಇದನ್ನು ವ್ಯಾಪಾರ ಅನ್ನು, ಒಪ್ಪಂದ ಅನ್ನು. ನನಗೆ ಒಬ್ಬ ಸೌಮ್ಯ, ತಿಳುವಳಿಕೆಯುಳ್ಳ, ಹೊಂದ್ಕೊಂಡು ಹೋಗಬಲ್ಲ ಗಂಡ ಬೇಕು. ನಿನ್ನಲ್ಲಿ ಅವೆಲ್ಲ ಗುಣಗಳಿವೆ. ನೀನು ಓದಿದ್ದೀಯ, ತುಂಬ ಸಿಂಪಲ್, ಒಳ್ಳೆಯ ವ್ಯಕ್ತಿತ್ವ ಇದೆ, ಒಳ್ಳೆಯ ಮನೆತನ ಕೂಡ. ನಿನ್ನ ವೀಕ್ನೆಸ್ ಅಂದರೆ ಬಡತನ, ಪರಿಸ್ಥಿತಿಗಳು. ಅದಕ್ಕೆ ನೀನು ಕಾರಣ ಅಲ್ಲ. ನಿನ್ನ ಬಡತನ ನಾನು ಅಳಿಸ್ತೀನಿ. ನಿನಗೆ ಹಾಗೂ ನಿನ್ನ ಮನೆಯವರಿಗೆ ಬರೀ ಸೌಕರ್ಯ ಅಷ್ಟೇ ಅಲ್ಲ, ಅಪಾರ ಸಂಪತ್ತು ಹಾಗೂ ಸುಖ ಜೀವನ ಕೊಡ್ತೀನಿ. ಏನು ಹೇಳ್ತೀಯ? ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನಾನು ಬದಲಾಗೋಕ್ಕೆ ಪ್ರಯತ್ನ ಪಡ್ತೀನಿ, ಆದರೆ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ, ನಮ್ಮ ಪತಿ ಪತ್ನಿಯರ ಸಂಬಂಧ ಕೇವಲ ಸಾಮಾಜಿಕವಾಗಿರುತ್ತದೆ. ಯಾವಾಗಲಾದರೂ ಖಾಸಗಿ ಹಾಗೂ ವೈಯಕ್ತಿಕ ಆಗಬಹುದು. ಅದನ್ನು ನಾನು ನಿನಗೆ ಭರವಸೆ ಕೊಡೋಕ್ಕಾಗಲ್ಲ. ಇಷ್ಟೆಲ್ಲ ಕೊರತೆಗಳಿದ್ದರೂ ನೀನು ಒಪ್ಕೋತೀಯ? ನೀನು ಯಾವಾಗ ಬೇಕಾದರೂ ಉತ್ತರಿಸಬಹುದು. ಒಂದು ವೇಳೆ ನಿನಗೆ ಒಪ್ಪಿಗೆ ಇಲ್ಲದಿದ್ದರೆ ನೇರವಾಗಿ ಹೇಳಿಬಿಡು. ಎಲ್ಲ ದೋಷ ನನ್ನಲ್ಲೇ ಇದೆ, ನನಗೆ ಚೆನ್ನಾಗಿ ಗೊತ್ತು. ಮೋಹನ್ ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿದ, ಮೀರಾ, ನೀನು ಇಷ್ಟೆಲ್ಲ ಹೇಳಿದೆ, ಆದರೆ ನಾನು ಹೇಳೋದಿಷ್ಟೇ. ನಾನೆಂದು ನನ್ನನ್ನು ನಿನ್ನ ಶ್ರೇಣಿಯಲ್ಲಿ ಹೋಲಿಸಿಕೊಂಡಿಲ್ಲ. ನೀನು ಆಕಾಶದ ಚಂದ್ರನಂತೆ ಬಹಳ ಎತ್ತರದಲ್ಲಿದ್ಯ. ಆದರೆ ಮನಸ್ಸಿನಲ್ಲೇ ಚಂದ್ರನನ್ನು ಹೊಗಳುವುದರಿಂದ ಅವನು ಯಾರಿಗೂ ವಶನಾಗುವುದಿಲ್ಲ. ನಾನು ನಿನ್ನ ಗಂಡ ಅಂದರೆ ನನಗೇ ನಂಬೋಕೆ ಆಗ್ತಿಲ್ಲ. ಮೀರಾ ಮೋಹನನ ಬಳಿ ಬಂದು ತನ್ನ ಕೈಗಳಲ್ಲಿ ಅವನ ಕೈ ಹಿಡಿದುಕೊಂಡು ಹೇಳಿದಳು, ನಡಿ, ನಮ್ಮ ಮದುವೆಗೆ ಪ್ಲಾನ್ ಮಾಡ್ಕೊಳ್ಳೋಣ. ಒಂದೇ ತಿಂಗಳಲ್ಲಿ ಮೀರಾ ಹಾಗೂ ಮೋಹನ್ ಆರ್ಯ ಸಮಾಜದಲ್ಲಿ ಮದುವೆಯಾದರು. ಮೀರಾಳ ತಾಯಿಗೆ ಮಗಳು ಮದುವೆಯಾದದ್ದು ತುಂಬಾನೇ ಖುಷಿ ಕೊಟ್ಟಿತು. ಒಂದೇ ತಿಂಗಳಲ್ಲಿ ಮೀರಾ ಹಾಗೂ ಮೋಹನ್ ಆರ್ಯ ಸಮಾಜದಲ್ಲಿ ಮದುವೆಯಾದರು. ಮೀರಾಳ ತಾಯಿಗೆ ಮಗಳು ಮದುವೆಯಾಗಿದ್ದು ಬಹಳ ಖುಷಿಯಾಗಿತ್ತು. ಮದುವೆ ಬಹಳ ವೈಭವವಾಗಿ ವಿಧಿವತ್ತಾಗಿ ನಡೆಯದಿದ್ದರೂ ಬೇಸರ ಇರಲಿಲ್ಲ. ಮೋಹನನ ಅಮ್ಮನಿಗೆ ಬಹಳ ವಯಸ್ಸಾಗಿತ್ತು. ತಮ್ಮ ಅಂಗವಿಕಲನಾಗಿದ್ದರಿಂದ ಅವರ್ಯಾರು ಮದುವೆಗೆ ಬಾರದಿದ್ದರೂ ಯಾರೂ ಏನೂ ಹೇಳಲಿಲ್ಲ. ಮೀರಾಳ ಸಾಮಾಜಿಕ ಹಾಗೂ ಉದ್ಯಮಕ್ಕೆ ಸಂಬಂಧಪಟ್ಟ ಬಹಳಷ್ಟು ಜನ ಕಿಕ್ಕಿರಿದು ತುಂಬಿದ್ದರು. ಮದುವೆಯ ನಂತರ ಯಾವುದೇ ಔಪಚಾರಿಕ ಶಾಸ್ತ್ರವಿಲ್ಲದೆ ಇಬ್ಬರು ಮೀರಾಳ ಬಂಗಲೆಗೆ ಹೋದರು. ಮೋಹನ್ಗೆ ಮೊದಲೇ ಒಂದು ಕೋಣೆಯನ್ನು ಸಿದ್ಧಪಡಿಸಲಾಗಿತ್ತು. ಹಳ್ಳಿಯಲ್ಲಿ ಅವನ ತಾಯಿ ಮತ್ತು ತಮ್ಮ ಜಯತೀರ್ಥನ ಸೌಕರ್ಯಗಳು ಮತ್ತು ಉಪಚಾರಗಳಲ್ಲಿ ಯಾವುದೇ ಕೊರತೆ ಇರದಂತೆ ಮೀರಾ ತಾನು ಹಳ್ಳಿಗೆ ಹೋಗದೇನೆ ವ್ಯವಸ್ಥೆ ಮಾಡಿದ್ಲು. ಮೋಹನ್ ಹಳ್ಳಿಯಲ್ಲಿ ಹಾಗೂ ತನ್ನ ಮನೆಯವರೊಡನೆ ತಮ್ಮ ಮದುವೆಯನ್ನು ಗುಟ್ಟಾಗಿ ಇಡುವುದೇ ಒಳ್ಳೆಯದು ಎಂದುಕೊಂಡಿದ್ದೇನೆ ಎಂದು ಮೀರಾಗೆ ಹೇಳಿದಾಗ ಅವಳು, ಒಳ್ಳೆಯದಾಯ್ತು ಬಿಡು ಎಂದಳು. ಸಮಯ ಕಳೀತಾಯಿತು. ಮೀರಾ ಮೋಹನ್ನನ್ನು ಎಲ್ಲ ಕಡೆ ಕರೆದುಕೊಂಡು ಹೋಗ್ತಾ ಇದ್ಲು. ಪತ್ನಿಯ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ಲು. ಅವಳು ಮೋಹನ್ನನ್ನು ಒತ್ತಾಯಿಸಿ ಕ್ರೆಡಿಟ್ ಕಾರ್ಡ್ ಮಾಡಿಸಿದಳು. ಅದರಿಂದ ಹೋಟೆಲ್ಗಳು, ಅಂಗಡಿಗಳ ಬಿಲ್ಲನ್ನು ಕಟ್ಟುತ್ತಿದ್ದ. ಅವನನ್ನು ಅನೇಕ ಕ್ಲಬ್ಗಳಿಗೆ ಮೆಂಬರ್ ಮಾಡಿಸಿದ್ಲು. ಕಾರ್ ಓಡಿಸುವುದನ್ನು ಕಲಿಸಿದ್ಲು. ಒಟ್ಟಿನಲ್ಲಿ ಮೋಹನ್ನ ಗೆಟಪ್ ಬದಲಾಯಿಸಿದ್ಲು. ಆದರೆ ಆಶ್ಚರ್ಯವೆಂದರೆ ಮೋಹನ್ನ ಸಹಜತೆ, ಸರಳತೆ ಮತ್ತು ಸಹೃದಯತೆಯಲ್ಲಿ ಚೂರು ಬದಲಾವಣೆ ಆಗಲಿಲ್ಲ. ವೈಯಕ್ತಿಕ ಸಂಬಂಧಗಳಲ್ಲಿಯೂ ಅವನು ಎಂದು ಗಂಡನಾಗಿ ತನ್ನ ಬೇಡಿಕೆಗಳ ಬಗ್ಗೆ ಮೀರಾಳಿಗೆ ಏನೂ ಹೇಳಲಿಲ್ಲ. ಕೊನೆಗೆ ಮೀರಾಳೆ ಒಂದು ದಿನ ರೇಗಿದಳು. ನಮ್ಮ ಮದುವೆಯಾಗಿ 3 ತಿಂಗಳಾಯಿತು. ನಾವಿನ್ನೂ ಹನಿಮೂನ್ಗೆ ಹೋಗಿಲ್ಲ. ನಂತರ ಇಬ್ಬರು ಹನಿಮೂನ್ಗೆ ಹೋದರು ಮತ್ತು ಪ್ರಾಕೃತಿಕ ನಿಯಮಗಳಂತೆ ಮೀರಾ ಗರ್ಭಿಣಿಯಾದ್ಲು. ಮೀರಾಳ ತಾಯಿಗೆ ಮೊಮ್ಮಗಳು ಹುಟ್ಟಿದಾಗ ಬಹಳ ಸಂತೋಷವಾಗಿತ್ತು. ಆದರೆ ಅವರು ಹೆಚ್ಚು ದಿನ ಬದುಕಲಿಲ್ಲ. ನಂತರ ಮೀರಾ 3 ಆಳುಗಳನ್ನು ಇಟ್ಟುಕೊಂಡಳು. ಅವಳು ಮಗುವನ್ನು ನೋಡ್ಕೋತಾ ಇದ್ಲು. ಮೋಹನ್ ಮೀರಾಳ ಸಹಾಯದಿಂದ ಅಂಗವಿಕಲ ತಮ್ಮನ ಮದುವೆ ಮಾಡಿಸಿದ. 1 ವರ್ಷದ ನಂತರ ಅವನಿಗೂ ಒಂದು ಗಂಡು ಮಗು ಹುಟ್ಟಿತು. ಅದಕ್ಕೆ ರಾಜೀವ್ ಎಂದು ಹೆಸರಿಡಲಾಯಿತು. ಮೋಹನ್ ವಾರಕ್ಕೊಮ್ಮೆ ಅಥವಾ 15 ದಿನಗಳಲ್ಲಿ 2-3 ದಿನವಂತೂ ಹಳ್ಳಿಗೆ ಅಗತ್ಯವಾಗಿ ಹೋಗ್ತಾ ಇದ್ದ. ಅವನ ತಾಯಿಯು ತೀರ್ಕೊಂಡ್ರು. ಆದರೂ ಅವನು ತಮ್ಮನ ಬಳಿ ಪ್ರತಿ ಬಾರಿ ಹೋಗ್ತಾ ಇದ್ದ. ಮೋಹನ್ನ ಮದುವೆಯ ಬಗ್ಗೆ ಅವನ ಹಳ್ಳಿಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಮೋಹನ್ ಹಾಗೂ ಮೀರಾ ಆ ವಿಷಯವನ್ನು ಗುಟ್ಟಾಗಿ ಇಡುವುದೇ ಒಳ್ಳೆಯದು ಎಂದುಕೊಂಡರು. ಮೀರಾ ನಿಧಾನವಾಗಿ ಬದಲಾಗ್ತಾ ಇದ್ಲು.
ಹೆಂಡತಿ ಹಾಗೂ ತಾಯಿಯಾದ ನಂತರ ಅವಳಿಗೆ ತನ್ನ ಸ್ವಚ್ಛಂದ ಬದುಕಿಗಿಂತ ಬೇರೊಂದು ಉತ್ತಮ ಪಾತ್ರವಿದೆ ಅನಿಸಿತು. ಈಗ ಅವಳು ಯಾರಿಗೂ ಆಟದ ಬೊಂಬೆಯಾಗಿರಲಿಲ್ಲ. ಅವಳ ಗಂಡ ಬಹಳ ಹೊತ್ತು ಜೊತೆಯಲ್ಲಿ ಇರ್ತಾ ಇದ್ದ. ಮೋಹನ್ನ ಸಹಜ ಹಾಗೂ ಗಂಭೀರ ವ್ಯಕ್ತಿತ್ವ ಹೇಗಿತ್ತೆಂದರೆ ಹಿರಿಯರೂ ಸಹ ಅವನೊಂದಿಗೆ ಉತ್ತಮವಾಗಿ ವರ್ತಿಸ್ತಾ ಇದ್ರು. ಮೀರಾಗೆ ಇದರಿಂದ ಬಹಳ ಖುಷಿಯಾಗ್ತಾ ಇತ್ತು. ಅವಳಿಗೆ ಒಮ್ಮೊಮ್ಮೆ ತಾನು ಮೋಹನನ ತಾಯಿಗೆ ಅವರ ಮಗನ ಮದುವೆಯ ಖುಷಿ ಕೊಡುವ ವಿಷಯದಿಂದ ವಂಚಿತರನ್ನಾಗಿ ಮಾಡಿದ್ನೇನೋ ಎಂದು ಖೇದವಾಗ್ತಾ ಇತ್ತು. ಮೋಹನ್ನ ತಾಯಿ ಸತ್ತಾಗಲೂ ಅವಳು ನೋಡಲು ಹೋಗಲಿಲ್ಲ. ಮೋಹನನ ಅಂಗವಿಕಲ ತಮ್ಮ ಹಾಗೂ ಅವನ ಕುಟುಂಬದವರಿಗೂ ಅವಳು ಅಪರಿಚಿತಳಾಗಿದ್ದಳು. ಆಗ ವಾಸ್ತವದಲ್ಲಿ ಅವಳಲ್ಲಿ ಮೋಹನನ ಬಗ್ಗೆ ಸ್ನೇಹ ಹಾಗೂ ಆದರದ ಭಾವನೆಗಳು ಜಾಗೃತವಾಗಿದ್ದವು. ಜಯತೀರ್ಥನ ಹೆಂಡತಿ ಲಕ್ಷ್ಮಿಯು ಕಾಯಿಲೆಯಿಂದ ನರಳ್ತಾ ಇದ್ಲು. ತಮ್ಮನಿಗೆ ಸಹಾಯ ಮಾಡಲು ಮೋಹನ್ ಹೆಚ್ಚು ದಿನ ಹಳ್ಳಿಯಲ್ಲಿ ಇರುತ್ತಿದ್ದ. ಮೀರಾ ಈಗ ರಹಸ್ಯ ಬಿಚ್ಚಿಡುವ ಸಮಯ ಬಂದಿತು ಎಂದುಕೊಂಡಳು. ಅವಳು ಹಳ್ಳಿಗೆ ಹೋಗಿ ಜಯತೀರ್ಥ ಮತ್ತು ಅವನ ಮನೆಯವರನ್ನು ಭೇಟಿಯಾಗಬೇಕೆಂದುಕೊಂಡಳು. ಅವರೆಲ್ಲರನ್ನೂ ನಗರಕ್ಕೆ ಕರೆತರಲು ಬಯಸಿದ್ದಳು. ಆದರೆ ಮೋಹನನೇ ಏನೋ ನೆಪ ಹೇಳಿ ತಳ್ಳಿ ಹಾಕ್ತಾ ಇದ್ದ. ಹೋಗಿ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು, ಎಲ್ಲಾ ರಹಸ್ಯಗಳನ್ನು ಹೇಳುವ ಸಮಯ ಬಂದಿದೆ ಎಂದುಕೊಂಡಳು. ಮರುದಿನ ಬೆಳಿಗ್ಗೆ ಹಳ್ಳಿಗೆ ಹೊರಟಳು. ಅವಳು 3 ಗಂಟೆಯ ಪ್ರಯಾಣವನ್ನು ಎಲ್ಲಿಯೂ ನಿಲ್ಲಿಸದೆ 2 ಗಂಟೆಯಲ್ಲಿ ಮುಗಿಸಿದಳು. ಮೋಹನ್ನ ಮನೆ ಹಳ್ಳಿಯ ಒಂದು ಗುಡಿಯ ಬಳಿ ಇತ್ತು. ಅದರಿಂದ ಹುಡುಕಲು ತೊಂದರೆಯಾಗಲಿಲ್ಲ. ಮೀರಾ ಗಾಡಿ ನಿಲ್ಲಿಸಿ ಮನೆಯೊಳಗೆ ಹೋದ್ಲು. ಅಂಗಳದಲ್ಲಿ ಒಬ್ಬ ವ್ಯಕ್ತಿ ವೀಲ್ ಚೇರ್ನಲ್ಲಿ ಕುಳಿತಿದ್ದ. ಅವನೇ ಜಯತೀರ್ಥ ಇರಬೇಕೆಂದುಕೊಂಡಳು. ಆಗ್ಲೇ ಮೀರಾಗೆ ಅಗರಬತ್ತಿಯ ಸುವಾಸನೆ ಬಂದಿತು. ಅಂತಹುದೇ ಸುವಾಸನೆ ತನ್ನ ತಾಯಿಯ ಸಾವಿನ ನಂತರ ಹಲವು ದಿನಗಳು ಮನೆಯಲ್ಲಿತ್ತು. ಅವಳು ಜಯತೀರ್ಥನನ್ನು ನೋಡಿದಾಗ ಅವನ ಕಣ್ಣು ತುಂಬಿ ಬಂತು. ಅವರ ಕಡೆ ಸಮಯ ಬಂತು ಅಂತ ಯಾರೂ ಯೋಚಿಸಿರಲಿಲ್ಲ. ಅವನು ಹೇಳಿದ, ಅಂದ್ರೆ ಲಕ್ಷ್ಮಿ? ಮೀರಾ ಕೇಳಿದ್ಲು. ಜಯತೀರ್ಥ ಹೌದೆಂದು ತಲೆಯಾಡಿಸಿದ. ಯಾವಾಗ? ನಿನ್ನೆ ರಾತ್ರಿ. ಅಣ್ಣ ಆಸ್ಪತ್ರೆ ಬಿಲ್ ಕಟ್ಟೋಕೆ ಹೋಗಿದ್ದಾನೆ. ಮಗನನ್ನು ಜೊತೆಲೇ ಕರ್ಕೊಂಡು ಹೋಗಿದ್ದಾನೆ. ಮೀರಾ ಮನೆಯೊಳಗೆ ಹೋದಳು. ಒಂದು ಕೋಣೆಯಲ್ಲಿ ಲಕ್ಷ್ಮಿ ಫೋಟೋ ಇತ್ತು. ಅದಕ್ಕೆ ಹಾರ ಹಾಕಿ ಊದು ಕಡ್ಡಿ ಅಂಟಿಸಲಾಗಿತ್ತು. ಮೀರಾ ಒಮ್ಮೆ ಮೋಹನ್ನ ಪರ್ಸ್ನಲ್ಲಿ ಅವನ ಮನೆಯವರ ಫೋಟೋದಲ್ಲಿ ಲಕ್ಷ್ಮಿಯನ್ನು ನೋಡಿದ್ದಳು. ಆದ್ರಿಂದ ಅವಳನ್ನು ಗುರುತಿಸಿದ್ಲು. ಫೋಟೋದಲ್ಲಿ ಲಕ್ಷ್ಮಿ ಸುಂದರವಾಗಿದ್ದು ಕೊಂಚ ನಿಶಕ್ತಿಯಿಂದ ಕೂಡಿದ್ದಳು. ಮೀರಾ ಲಕ್ಷ್ಮಿಯ ಫೋಟೋ ನೋಡುತ್ತಿದ್ದಾಗ ಹೊರಗಿನಿಂದ ಒಂದು ಮಗುವಿನ ಧ್ವನಿ ಕೇಳಿಸಿತು. ಚಿಕ್ಕಪ್ಪ ಚಿಕ್ಕಪ್ಪ, ನೋಡಿಲ್ಲಿ ಅಪ್ಪ ನನಗೆ ಏನ್ ಕೊಡಿಸಿದ್ರು ಅಂತ. ಮೀರಾ ಹೊರಗೆ ಬಂದು ನೋಡಿದಾಗ ಮೋಹನ್ನ ಜೊತೆ ಇದ್ದ ಒಂದು ಚಿಕ್ಕ ಮಗು ಒಂದು ಪುಟ್ಟ ಹಡಗನ್ನು ಜಯತೀರ್ಥನಿಗೆ ತೋರಿಸ್ತಾ ಇತ್ತು. ಇದು ಜಯತೀರ್ಥನಾದರೂ ಅವನನ್ನು ಚಿಕ್ಕಪ್ಪನೆಂದು ಕರೀತಾ ಇದೆ, ಮೋಹನ್ನನ್ನು ಅಪ್ಪ ಎಂದು ಕರೀತಾ ಇದೆ. ಇದರ ಅರ್ಥ ಈ ಮಗು ಮೋಹನ್ನದು. ಲಕ್ಷ್ಮಿ ಅವನ ಹೆಂಡತಿ. ಅವಳು ಒಮ್ಮೆ ಜಯತೀರ್ಥನನ್ನು ನೋಡಿ ಅವನು ಮದುವೆಯಾಗಲು ಸಾಧ್ಯವಿಲ್ಲ, ತಂದೆಯಾಗಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡ್ಳು. ಆಂಟಿ, ನೀವ್ಯಾರು? ಎಲ್ಲಿಂದ ಬಂದ್ರಿ? ಮಗು ಕೇಳ್ತಾ ಇತ್ತು. ಜಯತೀರ್ಥ ಮಾತನಾಡದೆ ಮಗುವಿನ ಕೈ ಹಿಡಿದು ವೀಲ್ ಚೇರ್ ತಳ್ಳಿಕೊಂಡು ಆಚೆ ಹೋದ. ಮೀರಾ ಮೋಹನ್ನನ್ನು ನೋಡಿದ್ಲು. ಇಷ್ಟು ದೊಡ್ಡ ಮೋಸ. ಮೋಹನ್ ಅವಳತ್ತ ದೃಷ್ಟಿ ಹಾಯಿಸದೆ ಹೇಳಿದ, ಲಕ್ಷ್ಮಿ ನನ್ನ ಚಿಕ್ಕಂದಿನ ಗೆಳತಿ. ಇಬ್ರು ಜೊತೆಗೆ ದೊಡ್ಡವರಾದೆವು. ನಂತರ ಯಾವಾಗ ಪ್ರೀತಿ ಶುರುವಾಯಿತು, ಯಾವಾಗ ಮತ್ತು ಹೇಗೆ ನಾವು ಒಂದಾದೆವು ತಿಳಿಯಲೇ ಇಲ್ಲ. ಆಮೇಲೆ ಅವಳಿಗೆ ಗರ್ಭ ನಿಂತಿತು ಎಂದು ತಿಳಿಯುವಷ್ಟರಲ್ಲಿ ತಡವಾಗಿ ಹೋಗಿತ್ತು. ನಾನವಳನ್ನು ಮದುವೆಯಾಗಲು ನಿರ್ಧರಿಸಿದ್ದೆ. ಯಾಕಂದ್ರೆ ಹಳ್ಳಿಯಲ್ಲಿ ಅವಿವಾಹಿತ ತಾಯಿಗೆ ಮರ್ಯಾದೆ ಇರುವುದಿಲ್ಲ. ಆಗ್ಲೇ ಅವಳ ಒಂದು ಸ್ತನದಲ್ಲಿ ಕ್ಯಾನ್ಸರ್ ಗಡ್ಡೆ ಇದ್ದು ಅದನ್ನು ತೆಗೆಸುವುದು ಬಹಳ ಅಗತ್ಯವಾಗಿತ್ತು. ಇಷ್ಟೇ ಅಲ್ಲ, ಮುಂದೆ ಅವಳ ಹಾಗೂ ಅವಳ ಗರ್ಭದ ರಕ್ಷಣೆಗಾಗಿ ಬಹಳಷ್ಟು ದುಬಾರಿ ಔಷಧಿಗಳನ್ನು ಕುಡಿಸಬೇಕಿತ್ತು. ಇವೆಲ್ಲ ಚಿಕಿತ್ಸೆಗಳಿಗೆ ನನಗೆ ಹಣ ಬೇಕಿತ್ತು. ತಮ್ಮನಿಗೆ ಎಂದು ಸುಳ್ಳು ಹೇಳಿದೆ. ಆಗ್ಲೇ ನೀನು ನಮ್ಮ ಮದುವೆಯ ಪ್ರಸ್ತಾಪ ಇಟ್ಟೆ. ನಾನು ಬೆಚ್ಚಿಬಿದ್ದೆ. ಆಗ್ಲೇ ಒಂದು ಉಪಾಯ ಹೊಳೆಯಿತು. ನಾನು ಇಲ್ಲಿ ನಿನ್ನೊಂದಿಗೆ ಮದುವೆಯಾದೆ. ಅಲ್ಲಿ ಹಳ್ಳಿಯಲ್ಲಿ ಲಕ್ಷ್ಮಿಯನ್ನು ಮದುವೆಯಾದೆ. ನಿಮ್ಮಿಬ್ಬರ ದೃಷ್ಟಿಯಲ್ಲಿ ಹಾಗೂ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಆಗಿದ್ದೇನೆ. ಈಗ ನಿನಗೆ ಇಷ್ಟ ಬಂದ ಶಿಕ್ಷೆ ಕೊಡು. ಆದರೆ ಜಯತೀರ್ಥನಿಗೆ ನಿಜ ಗೊತ್ತಿದೆ ಅನ್ಸುತ್ತೆ, ಮೀರಾ ಕೇಳಿದಳು. ಅವನಿಗೆ ಮತ್ತು ಲಕ್ಷ್ಮಿಗೆ ಎಲ್ಲ ಗೊತ್ತಿತ್ತು. ಯಾಕಂದ್ರೆ ನಾನು ಅವರಿಂದ ಬಚ್ಚಿಡಲು ಆಗಲಿಲ್ಲ. ಅಮ್ಮನಿಗೆ ಮಾತ್ರ ಏನೂ ಹೇಳಿರಲಿಲ್ಲ. ಮೀರಾ ಸ್ತಬ್ಧಳಾದ್ಲು. ಅವಳ ಕಣ್ಣುಗಳ ಮುಂದೆ ಲಕ್ಷ್ಮಿಯ ರೂಪ ಬಂದಿತು. ಅವಳೆಷ್ಟು ಸಹಿಸಿಕೊಂಡಿರ್ಬೇಕು. ಲಕ್ಷ್ಮಿ ಎಂದೂ ವಿರೋಧಿಸಿರ್ಲಿಲ್ವಾ? ಅವಳಿಗೆ ಬಹಳ ದುಃಖ ಆಗಿರ್ಬೇಕು. ಅವಳು ನನ್ನನ್ನು ಗಾಢವಾಗಿ ಪ್ರೀತಿಸ್ತಾ ಇದ್ಲು. ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು. ನಾನು ಅಸಹಾಯಕತೆಯಿಂದ ಹೀಗೆ ಮಾಡಿದ್ದೇನೆಂದು ಅವಳಿಗೆ ತಿಳಿದಿತ್ತು. ನಿನ್ನ ಹಾಗೆಯೇ ಅವಳಿಗೂ ನನ್ನಲ್ಲಿ ಸಹಾನುಭೂತಿ ಇತ್ತು. ಅವಳು ನಿನ್ನನ್ನು ಭೇಟಿಯಾಗಲು ಇಚ್ಛಿಸಿದಳು.
ಆದರೆ ಅವಳಿಗೆ ಹಾಗೂ ನನಗೆ ನೀನು ಕೋಪಿಸಿಕೊಳ್ಳುತ್ತೀಯೆ ಎಂದು ಭಯ ಇತ್ತು ಎಂದು ಹೇಳಿ ಮೋಹನ್ ಸುಮ್ಮನಾದ. ಮೀರಾ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಗಂಭೀರವಾಗಿ ಯೋಚಿಸತೊಡಗಿದಳು. ಅವಳ ಮುಂದೆ 2 ಆಯ್ಕೆ ಇತ್ತು. ಮೊದಲನೆಯದು ಈಗಲೇ ಮೋಹನ್ ಹಾಗೂ ಅವನ ಮನೆಯವರನ್ನು ಶಾಶ್ವತವಾಗಿ ತೊರೆದು ಹೋಗುವುದು. ಇನ್ನೊಂದು ಆಯ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದು. ಮೊದಲ ಆಯ್ಕೆಯಲ್ಲಿ ಅವಳು ತನ್ನನ್ನು ಮಗಳು ಆಶಾಳೊಂದಿಗೆ ಆ ಬಂಗ್ಲೆಯಲ್ಲಿ ಬಿಸ್ನೆಸ್ ಮತ್ತು ಸಮಾಜದಲ್ಲಿ ಏಕಾಂಗಿಯಾಗಿರುವುದನ್ನು ಕಲ್ಪಿಸಿಕೊಂಡ್ಳು. ಎರಡನೇ ಆಯ್ಕೆಯಲ್ಲಿ ಮೋಹನ್, ಆಶಾ, ರಾಜೀವ್ ಮತ್ತು ಜಯತೀರ್ಥ ತನ್ನೊಂದಿಗೆ ಇರುವುದು ಮನೆ ಸಂತಸದಿಂದ ಕೂಡಿರುವುದನ್ನು ಕಲ್ಪಿಸಿಕೊಂಡಳು. ಅವಳು ಹಾಗೂ ಅವಳ ಅಮ್ಮ ಅಷ್ಟು ವರ್ಷ ಯಾರ ಜೊತೆಯೂ ಇಲ್ಲದೇ ಇದ್ದರು. ಅದೆಲ್ಲ ಈಗ ಮಾಯವಾಗಿದೆ. ಮೀರಾ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ಳು. ಈಗ ಅವಳ ನಿರ್ಧಾರ ಸಂಧಾನವಲ್ಲ, ತಿಳುವಳಿಕೆಯಾಗಿತ್ತು. ಅವಳು ಬಾಗಿಲತ್ತ ನೋಡಿ, ರಾಜೀವ್ ಬಾಯಿಲಿ ಎಂದು ಕೂಗಿದಳು. ರಾಜೀವ್ ಕುಣಿಯುತ್ತಾ ಎಗರುತ್ತಾ ಒಳಗ್ ಬಂದ. ಮೀರಾ ಅವನನ್ನು ಎತ್ಕೊಂಡ್ಳು. ಹಿಂದೆಯೇ ಜಯತೀರ್ಥನು ವೀಲ್ ಚೇರ್ ನಡೆಸಿಕೊಂಡು ಒಳಗೆ ಬಂದ. ನೀವು ಯಾರು? ಆ ಕಾರು ನಿಮ್ದೇನಾ? ರಾಜೀವ್ ಕೇಳಿದ. ಮೀರಾ ಅವನನ್ನು ಮುದ್ದಿಸುತ್ತಾ, ಹೌದು, ಆ ಕಾರು ನನ್ನದು, ಅದರಲ್ಲಿ ಓಡಾಡೋಣ್ವಾ? ರಾಜೀವ್ ಚಪ್ಪಾಳೆ ತಟ್ಟಿ ಆಗ್ಲಿ ಎಂದು ಉತ್ತರಿಸಿದ. ನಾನು ನಿನ್ನ ಚಿಕ್ಕಮ್ಮ, ನಿನ್ನನ್ನು ನಗರಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೀನಿ, ಬರ್ತೀಯಾ? ನಗರ ಅಂದರೆ ಅಪ್ಪ ಇರ್ತಾರಲ್ಲ? ಹೌದು, ಮತ್ತೆ ನಮ್ಮಮ್ಮ ಎಲ್ಲಿ? ನಿಮ್ಮಮ್ಮ ಎಲ್ಲಿಗೋ ಹೋಗಿದ್ದಾರೆ. ನಿನ್ನನ್ನು ನಗರಕ್ಕೆ ಕರೆದುಕೊಂಡು ಹೋಗೋಕೆ ನನ್ನನ್ನು ಕಳುಹಿಸಿದ್ದಾರೆ. ಅಲ್ಲಿ ಬಹಳಷ್ಟು ಆಟದ ಸಾಮಾನುಗಳಿವೆ. ನಿನಗೊಬ್ಬಳು ತಂಗಿ ಇದ್ದಾಳೆ, ಅವಳು ನಿನ್ನ ಜೊತೆ ಆಡ್ತಾಳೆ, ಬರ್ತೀಯಾ? ಅಪ್ಪ ಚಿಕ್ಕಪ್ಪ ಬರ್ತಾರಾ? ಎಲ್ಲರೂ ಬರ್ತಾರೆ. ಮೀರಾ ರಾಜೀವ್ನನ್ನು ಕೆಳಗೆ ಇಳಿಸಿ ಜಯತೀರ್ಥನಿಗೆ ಹೇಳಿದಳು. ಜಯತೀರ್ಥ, ಬಹಳ ಅಗತ್ಯವಾಗಿರುವ ವಸ್ತುಗಳನ್ನು ಈಗ ತಗೋ, ಮಿಕ್ಕಿದ್ದನ್ನು ಕೆಲಸದವರು ಬಂದು ತರ್ತಾರೆ. ನಾವು ಈಗಲೇ ಸಿಟಿಗೆ ಹೋಗೋಣ. ಅತ್ತಿಗೆ, ಜಯತೀರ್ಥನ ಕಂಠ ತುಂಬಿ ಬಂದಿತು. ಮೀರಾ ಅವನ ತಲೆ ಸವರಿ, ಇನ್ಮೇಲೆ ಸಿಟಿಯಲ್ಲಿ ನಮ್ಮ ಮನೆಯಲ್ಲೇ ಇರಬೇಕು. ಮೋಹನ ಅವಳನ್ನು ನೋಡುತ್ತಾ ನಿಂತು ಬಿಟ್ಟಿದ್ದ. ಏನೂ ಮಾತನಾಡಲಿಲ್ಲ. ಅವನ ಕಣ್ಣುಗಳು ಒದ್ದೆಯಾಗಿದ್ದವು. ಮತ್ತೆ ನೀನು? ಮೀರಾ ಮೋಹನ್ನನ್ನು ವಾರೆಗಣ್ಣಿನಿಂದ ನೋಡಿ ಹೇಳಿದಳು. ನಿನ್ ಜೊತೆ ಸ್ವಲ್ಪ ಬಿಡುವಾಗಿ ಮಾತನಾಡಬೇಕು. ಅವಳ ಸ್ವರದಲ್ಲಿ ಹುಸಿ ಆಕ್ರೋಶವಿತ್ತು, ಆದರೆ ತುಟಿಗಳ ಮೇಲೆ ಮಂದಹಾಸವಿತ್ತು. ಅವಳು ನಿಧಾನವಾಗಿ ಮೋಹನ ಹಾಗೂ ರಾಜೀವರ ಕೈಗಳನ್ನು ಒತ್ತಿದಳು ಮತ್ತು ಜಯತೀರ್ಥನೊಂದಿಗೆ ಆಚೆ ಹೊರಟಳು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.